ಪಪ್ಪಾಯ ಹಣ್ಣು ಅಥವಾ ಪರಂಗಿ ಹಣ್ಣು ವ್ಯಾಪಕವಾಗಿ ಬಳಕೆಯಾಗ್ತಿರುವಂತಹ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಅತಿ ಮುಖ್ಯವಾಗಿ ಬಳಸ್ತಿರುವಂತಹ ಒಂದು ಹಣ್ಣು. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ವೇಟ್ಸ್ ಯೂಟ್ಯೂಬ್ ಚಾನಲ್. ಗಾರ್ಡನ್ ಟು ಕಿಚನ್ ಪಾರ್ಟ್ 2. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಗಾರ್ಡನಲ್ಲಿರುವಂತಹ ಒಂದು ಪಪ್ಪಾಯವನ್ನು ತಂದು ಪಲ್ಯ ಮಾಡಿ ಚಪಾತಿ ಮಾಡ್ತಿರೋವಂಥದ್ದು ಅಮ್ಮ. ಸೊ ಆರೋಗ್ಯದ ದೃಷ್ಟಿಯಿಂದ ಪಪ್ಪಾಯ ಕಾಯಿ, ಹಣ್ಣು ಹಾಗೂ ಎಲೆಗಳಲ್ಲೂ ಕೂಡ ಸಾಕಷ್ಟು ಆರೋಗ್ಯದ ಅಂಶಗಳನ್ನು ಹೊಂದಿರುವಂತಹ ಈ ಹಣ್ಣು ಇತ್ತೀಚೆಗೆ ಎಲ್ಲರ ಫೇವ್ರೇಟ್, ಮತ್ತು ಫೇವ್ರೇಟ್ ಅಲ್ಲದೆ ಇರೋರು ಕೂಡ ಡಾಕ್ಟರ್ ಸಜೆಷನ್ ಕೊಟ್ಟಿರೋದ್ರಿಂದ ಪಪ್ಪಾಯನ ತಿನ್ನೋದಕ್ಕೆ ಮುಂದುವರ್ತಿರೋವಂಥದ್ದು. ಆರೋಗ್ಯದ ಆಗರ ಆಗಿರುವಂತಹ ಪಪ್ಪಾಯ ಹಣ್ಣಿನ ಹೆಲ್ತ್ ಬೆನಿಫಿಟ್ಸ್ ಹಾಗೂ ಪಪ್ಪಾಯ ಪಲ್ಯವನ್ನು ನಮ್ಮಮ್ಮ ಯಾವ ರೀತಿ ಮಾಡುತ್ತೆ ಅನ್ನೋ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಖಂಡಿತವಾಗಿಯೂ ನಿಮಗೆ ಉಪಯುಕ್ತವಾದಂತಹ ಮಾಹಿತಿ ಸಿಗ್ತಾ ಹೋಗುತ್ತೆ. ಮೊದಲೆಲ್ಲ ನಾನು ಕೂಡ ಪಪ್ಪಾಯ ಪಲ್ಯ ತಿನ್ನೋದಕ್ಕೆ ಅದಷ್ಟು ಚೆನ್ನಾಗಿರಲ್ಲ ಅಂತ ಮೊದಲೇ ನಾನು ಊಹೆ ಮಾಡಿಕೊಂಡು ತಿಂತಿರ್ಲಿಲ್ಲ. ನಮ್ಮಮ್ಮ ಬೈದು ಚೆನ್ನಾಗಿರುತ್ತೆ ಅಂತೇಳಿ ತಿನ್ನಿಸಿದಾಗಿಂದ ನಿಜವಾಗ್ಲೂ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ನನ್ನ ಗಾರ್ಡನಲ್ಲಿ ಸುಮಾರು 5-6 ಪಪ್ಪಾಯ ಗಿಡಗಳು ಇದ್ದಾವೆ. ಅದರಲ್ಲಿ ಇದು ಒಂದು ಜಾಸ್ತಿ ಕಾಯಿ ಬಿಟ್ಟಿತ್ತು. ಆಲ್ರೆಡಿ ಹಣ್ಣುಗಳು ಕೂಡ ಡೈಲಿ ಒಂದೊಂದು ಹಣ್ಣಾಗ್ತಿರುತ್ತೆ. ಪಪ್ಪಾಯ ಹಣ್ಣಿನ ಹೆಲ್ತ್ ಬೆನಿಫಿಟ್ಸ್ ನೋಡೋದಾದರೆ ಅದು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತೆ ಮತ್ತು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ. ಆದರೂ ಒಂದ್ಸಲ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾವುದೇ ಒಂದು ಹಣ್ಣು ತರಕಾರಿನ ಯೂಸ್ ಮಾಡಬೇಕಾಗತ್ತೆ. ಜೀರ್ಣಕ್ರಿಯೆಗೂ ಕೂಡ ಬಹಳ ಉಪಯುಕ್ತವಾದಂತಹ ಒಂದು ಹಣ್ಣು. ಅಮ್ಮ ಇವತ್ತು ಪಪ್ಪಾಯ ಪಲ್ಯ ಮಾಡಿ ಚಪಾತಿ ಮಾಡ್ತಿರೋವಂಥದ್ದು ಸಂಡೇ ಸ್ಪೆಷಲ್ ಇದೇ ಆಗಿತ್ತು. ಕಿಚನಲ್ಲಿ ಯಾವುದೆಲ್ಲ ಉಪಯೋಗಕ್ಕೆ ಬಂದು ವೇಸ್ಟ್ ಅಂತ ಕನ್ಸಿಡರ್ ಆಗುತ್ತೋ ಅದು ನನ್ನ ಗಾರ್ಡನ್ಗೆ ಒಂದು ವರದಾನ ಅಂತಲೇ ಹೇಳ್ಬೋದು. ಯಾಕಂತಂದರೆ ಕಿಚನ್ ವೇಸ್ಟ್ ಏನೇ ಇದ್ದರೂ ಕೂಡ ನಾನು ಆಲ್ರೆಡಿ ವರ್ಮಿ ಕಾಂಪೋಸ್ಟ್ ತಯಾರಿಕೆಗೆ ಮೊದಲ ಹಂತನ ಮುಗಿಸಿರೋವಂಥದ್ದು. ಕಿಚನಲ್ಲಿ ಯಾವ್ಯಾವುದೆಲ್ಲ ವೇಸ್ಟ್ ಸಿಗುತ್ತೋ ಅದನ್ನು ತೊಗೊಂಬಂದು ನಾನು ಈ ವರ್ಮಿ ಕಾಂಪೋಸ್ಟ್ ಡ್ರಮ್ ಒಳಗಡೆ ಹಾಕ್ತಾ ಇರ್ತೀನಿ. ಸೊ ನನಗೆ ಕಿಚನ್ನಲ್ಲೂ ಅನುಕೂಲ ಮತ್ತು ಕಿಚನ್ ವೇಸ್ಟಿಂದನೂ ಅನುಕೂಲ, ಮತ್ತು ನನ್ನ ಗಿಡಗಳಿಗೆ ಅದು ಗೊಬ್ಬರ ಆಗಿ ಸಿಗುತ್ತೆ ಅನ್ನೋದು ಕೂಡ ಒಂದು ಲಾಭ. ಪಪ್ಪಾಯ ಪಲ್ಯ ಮಾಡೋದಕ್ಕೆ ನಾವು ಕಾಯಿ ಪಪ್ಪಾಯವನ್ನು ತಗೋಬೇಕು. ಯಾವುದೇ ಕಾರಣಕ್ಕೂ ಹಣ್ಣಾಗಿರುವ ಅಥವಾ ಅರ್ಧ ಹಣ್ಣಾಗಿರುವಂತಹ ಪಪ್ಪಾಯ ಕೂಡ ತಗೋಬಾರ್ದು. ನಮ್ಮ ಅಪ್ಪಾಜಿ ಇಲ್ಲ ಅಂದರೆ ನಮ್ಮನೆ ಕಾಯಿ ಸುಳ್ಕೊಳ್ಳುತ್ತೆ. ನಮಗೆಲ್ಲ ಕಾಯಿ ಸುಲಿಯೋಕ್ಕೆ ನನಗೆ ಇನ್ನೂ ಸ್ಟಿಲ್ ಬರಲ್ಲ. ನಾವು ಹೆಣ್ಮಕ್ಳು ಎಲ್ಲದರಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಈವನ್ ಕಾಯಿ ಸುಲಿಯೋದು ಕೂಡ ಒಂದು ಮ್ಯಾಟರ್. ಅದನ್ನು ಕೂಡ ಕಲಿಬೇಕು. ಬಟ್ ಐ ಆಮ್ ಸ್ಟಿಲ್ ಲರ್ನಿಂಗ್. ಪಪ್ಪಾಯ ಒಂದು ನಿರ್ಲಕ್ಷಿತ ಹಣ್ಣು ಅಂತ ಆಗಿತ್ತು. ಇತ್ತೀಚೆಗೆ ಅದು ಕೂಡ ಡಾಕ್ಟರ್ಸು ಮತ್ತು ತುಂಬ ಜ್ವರ ಇದೆಲ್ಲದರ ನಿಯಂತ್ರಣಕ್ಕೆ ಮತ್ತು ಬಿಳಿ ರಕ್ತ ಕಣಗಳ ಒಂದು ಇಂಪ್ರೂವ್ಮೆಂಟ್ಸ್ಗೆ, ದೇಹದಲ್ಲಿ ಬೇಕಾಗಿರುವಂತಹ ಬಿಳಿ ರಕ್ತ ಕಣಗಳಿಗೆ ಪಪ್ಪಾಯ ಹಣ್ಣು, ಕಾಯಿ ಹಾಗೂ ಪಪ್ಪಾಯ ಎಲೆಯ ಜ್ಯೂಸ್ನ ಡಾಕ್ಟರ್ಸು ಸಜೆಸ್ಟ್ ಮಾಡ್ತಿರೋವಂಥದ್ದು. ನಮ್ಮ ಹತ್ರನೂ ಕೂಡ ನಮ್ಮೂರಿನ ಕೆಲವರು ನಮಗೆ ಪಾಪು ಹುಷಾರಿಲ್ಲ, ಸ್ವಲ್ಪ ಪಪ್ಪಾಯ ಎಲೆ ಕೊಡಿ, ಹಣ್ಣು ಕೊಡಿ, ಕಾಯಿ ಕೊಡಿ ಅಂತ ಬರ್ತಿರ್ತಾರೆ. ಹಾಗಾಗಿ ನಾವು ಡಾಕ್ಟರ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮನೆಲ್ಲೇ ಇರುವಂತಹ ಪಪ್ಪಾಯನ ತಿಂದು ಒಂದಷ್ಟು ಹೆಲ್ತನ್ನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ. ನಮ್ಮನೇಲಿ ನಮ್ಮಮ್ಮ ನನಗೆ ಈ ಪಲ್ಯ ಫೇವ್ರೇಟ್ ಆಗಿರೋದು. ನಮ್ಮ ಅಪ್ಪಾಜಿಗೆ ಅಷ್ಟು ಇಷ್ಟ ಇಲ್ಲ. ಆದರೂ ಆರೋಗ್ಯ ಹಾಗೆ ಹೀಗೆ ಅಂತೆಲ್ಲ ಹೇಳಿ ನಾವು ನಮ್ಮ ಅಪ್ಪಾಜಿಗೆ ತಿನ್ನಕ್ಕೆ ಕೊಡ್ತಾ ಇರ್ತೀವಿ. ಈ ಪಪ್ಪಾಯ ಪಲ್ಯದ ಮೊದಲ ಹಂತ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಪಪ್ಪಾಯ ಎಲ್ಲ ಅದರೊಳಗಡೆ ಹಾಕಿ ಒಂದು 3 ಚಮಚ ಆಗೋಷ್ಟು ಸಾಂಬಾರ್ ಪೌಡರ್ ಅಥವಾ ಧನಿಯಾ ಪೌಡರ್ನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ಈ ರೀತಿ ಕುದಿಸ್ಕೋಬೇಕು. ಅವು ತುಂಬ ಗಟ್ಟಿ ಇರುತ್ತೆ ಪಪ್ಪಾಯ ಕಾಯಿಗಳೇನಿರ್ತಾವು. ಅವು ಚೆನ್ನಾಗಿ ನೀರೊಳಗಡೆ ಕುದಿ ಬರುವವರೆಗೂ ಬೇಯಬೇಕು. ಅಂತಂದರೆ ನಾವು ಸ್ವಲ್ಪ ಪ್ರಮಾಣದ ನೀರನ್ನು ಆ್ಯಡ್ ಮಾಡಬೇಕು. ಆಮೇಲೆ ಸ್ವಲ್ಪ ಕಾಯಿ ತುರಿ ಅದು ಆ್ಯಡ್ ಮಾಡ್ತು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕಾಗಿದೆ. ಫೈನಲಾಗಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿದ್ರೆ, ಒಂದು 20 ನಿಮಿಷ ಬೇಯಿಸಿದ್ರು ಅಂತಂದರೆ ಖಂಡಿತವಾಗಿಯೂ ಒಳ್ಳೆ ಟೇಸ್ಟಿ ಪಲ್ಯ ರೆಡಿ ಆಗುತ್ತೆ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾಕಂತಂದರೆ ಪಪ್ಪಾಯ ಪಲ್ಯ ಮಾಡುವಂತಹ ರೆಸಿಪಿ ಜೊತೆಗೆ ನಾನೊಂದಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ಹೇಳಿದ್ದೀನಿ. ಸೊ ಫೈನಲಿ ನಮ್ಮಮ್ಮ ಮಾಡಿರುವಂತಹ ಚಪಾತಿ ಪ್ಲಸ್ ಪಪ್ಪಾಯ ಪಲ್ಯ ರೆಡಿ ಆಗಿತ್ತು. ಇದು ನನ್ನ ಸಂಡೇ ಸ್ಪೆಷಲ್ ಆಗಿತ್ತು. ಮತ್ತು ಪಪ್ಪಾಯದ ಬೆನಿಫಿಟ್ಸ್ನ ಕೂಡ ನಮ್ಮ ವ್ಯೂವರ್ಸ್ ಜೊತೆ ಶೇರ್ ಮಾಡಬೇಕಾಗಿತ್ತು. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.